ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ರಿವ್ಯೂ ಏನಂತ ನಿಮ್ಗೆ ಗೊತ್ತೇ ಐತ್ರಿ, ತಮ್ಲೇನ್ ನೋಡಿರ್ತೀರಿ. ಇವತ್ತು CSK ವರ್ಸಸ್ ರಾಜಸ್ಥಾನ್ ರಾಯಲ್ಸ್ ರಿವ್ಯೂ ಮಾಡಕ್ಕೆ ಬಂದೀನಿ. ರಾಜಸ್ಥಾನ್ ರಾಯಲ್ಸ್ ಅವರು ಟಾಸ್ ಗೆಲ್ತಾರೆ. ಟಾಸ್ ಗೆದ್ದ ಕೂಡಲೇ ಫೀಲ್ಡಿಂಗ್ ತೋತಾರೆ. ಫೀಲ್ಡಿಂಗ್ ತೊಗೊಂಡು ಕೂಡಲೇ ಆಮೇಲೆ ಈ ಕಡೆ ಬ್ಯಾಟಿಂಗ್ ಚೆನ್ನೈ ಬರ್ತೈತ್ರಿ. ನೋಡಕ್ಕೆ ಒಂದು ಮ್ಯಾಚ್ ಒಂಥರ ಕುತೂಹಲ ಐತ್ರಿ. ಯಾಕಪ್ಪ ಅಂದ್ರೆ ಯಾರು ಟೀಮ್ ಬಿಟ್ಟು ಬಂದಾರಲ್ರಿ, ಸ್ವಲ್ಪ ಅವ್ರಿಗೆ ಒಂಥರ ಇರೋದೇ. ಸಂಜು ಸ್ಯಾಮ್ಸನ್ ಅವ್ರು ಬಂದ ಕೂಡಲೇ ಒಂದು ಚೌಕ ಹೊಡೆದ್ರು, ಔಟ್ ಆಗಿ ಹೋಗ್ಬಿಟ್ರು. ಯಪ್ಪೋ, ನಾನು ನೋಡಿದ್ರೆ ಸಂಜು ಸ್ಯಾಮ್ಸನ್ ಅವ್ರು ಭಾಳ ಡೇಂಜರ್ ಹೊಡಿತಾರತ್ ಮಾಡಿದಾರಿ. ಔಟ್ ಆಗಿ ಹೋಗ್ಬಿಟ್ರು. ಅದು ಆದ್ಮ್ಯಾಗ ಋತುರಾಜ್ ಗಾಯಕ್ವಾಡ್ ಅವರು ಔಟ್ ಆದರು. ಅದು ಆದ್ಮೇಲೆ ಐಶ್ ಮಾತ್ರೆ ಅವ್ರು ಕೂಡ ಔಟ್ ಆದ್ರಿ. ಶಾರ್ಟು ಬರನ ಹೋದ್ರು. ಹಿಂಗಾಗಿ ಚೆನ್ನೈ ಭಾಳ ರನ್ ಹೊಡೆಯಲ್ರಿ. ನಾವು ನೋಡಿದ್ರೆ ಚೆನ್ನೈ ಇವತ್ತು ನಿನ್ನೆ ಥರ ಸ್ಕೋರ್ ಹೆಂಗಾಗ್ಯಾವಲ್ಲ 2 ದಿವಸ ಒಳಗೆ 200 ಆ ಥರ ಪ್ಲಸ್ ಆತಾವತ್ತು ಮಾಡಿದಾರಿ. ಆದ್ರೆ ಆಗಲಿಲ್ಲ. ನಿನ್ನೆ ಸ್ಕೋರ್ ಬಂದ್ರು ಭಾಳ ಲೋ ಐತ್ರಿ. ಏನು ಹೇಳಕ್ಕೆ ಬರಲ್ಲ, ಲೋ ಆಯ್ತು ಭಾಳ. ಅಂದ್ರೆ ಈ ಕಡೆ ಜೋಪ್ರಾ ಆರ್ಚರ್ ಅವರು ಬಾಲಿಂಗ್ ಭಾರಿ ಮಾಡ್ಯಾರಿ. ಅವರು 2 ವಿಕೆಟ್ ತೊಂದ್ರು. ಮತ್ತು ಬರ್ಗರ್ ಅವರು 2 ವಿಕೆಟ್ ತೊಂದ್ರು. ಆಮೇಲೆ ನಮ್ಮ ಜಡೇಜಾ ಅವ್ರು 2 ವಿಕೆಟ್ ತೊಂದರು. ಚೆನ್ನೈ ಆಪೋಸಿಟ್ ತೊಂದ್ರಂದ್ರೆ ಮತ್ತು ಭಾರಿ ಖುಷಿ ಅಲ್ರಿ. ಅವ್ರು 2 ವಿಕೆಟ್ ತೊಂದರು. ಮತ್ತು ಬಿಷ್ಣೋಯ್ 1 ವಿಕೆಟ್ ತೊಂದರು. ಮತ್ತು ಸಂದೀಪ್ ಶರ್ಮಾ 1 ವಿಕೆಟ್ ತೊಂದರು. ಹೀಗಾಗಿ ಚೆನ್ನೈ ಐತಲ್ರಿ 127 ರನ್ ಹೊಡಿತ್ರಿ. ಚೆನ್ನೈ ಕಡೆ ಮೇನ್ ಆಧಾರ ಸ್ತಂಭ ನಿಂತಂದ್ರೆ ನಮ್ಮ ಜೇಮಿ ಓವರ್ಟನ್ ಅವರು. ಪಾಪ ಅವರು ಕೊನೆವರೆಗೂ ನಿಂತರು. 43 ರನ್ ಹೊಡೆದ್ರು, ರನ್ಔಟ್ ಆದರು. ಇನ್ನು ಲಾಸ್ಟ್ ಓವರಲ್ಲಿ ರನ್ಔಟ್ ಆದರು. ಅವ್ರು ನಿಂತಾರ ಸ್ಕೋರ್ ಇಷ್ಟ ಆಯಿತು. ಇಲ್ಲಿ ಕಂದ್ರೆ 80-79 ರನ್ನಿಗೆ ಆಲ್ಔಟ್ ಆಗ್ತಿದ್ರು ಚೆನ್ನೈ. ಆಮೇಲೆ ಈ ಕಡೆ ಬರ್ತಾರೆ ನೋಡ್ರಿ. ಆಮೇಲೆ ಸೆಕೆಂಡ್ ಬ್ಯಾಟಿಂಗ್ ಸ್ಟಾರ್ಟ್ ಆಗ್ತೈತ್ರಿ. ಸೆಕೆಂಡ್ ಬ್ಯಾಟಿಂಗ್ ಸ್ಟಾರ್ಟ್ ಆಗೋಣ ನಮ್ಮ ವೈಭವ್ ಸೂರ್ಯವಂಶಿ ಮತ್ತು ಜೈಸ್ವಾಲ್ ಅವರು ಬರ್ತಾರ್ರಿ. ಬಂದ ಕೂಡಲೇ 5 ಸ್ಟೋರಿಗೆ 18 ರನ್ ಹೊಡಿತಾರೆ. 18 ರನ್ ಹೊಡೆದ ಕೂಡಲೇ ಸೂರ್ಯವಂಶಿ ಮತ್ತು ಜೈಸ್ವಾಲ್ ಅವರು ಸ್ಲೋ ಆಡ್ತಾರೆ. ವೈಭವ್ ಸೂರ್ಯವಂಶಿ ಅವರು 15 ಬಾಲ್ದಾಗ ಅವರು ಹಾಫ್ ಸೆಂಚುರಿ ಹೊಡಿತಾರೆ. ಅಂದರೆ 50 ರನ್ ಹೊಡಿತಾರೆ. ವೈಭವ್ ಸೂರ್ಯವಂಶಿ ಅವರು ಕೊಂಬೋಜ್ ಅವ್ರ ಬಾಲಿಗೆ ಕೈಯಾಗ ಕ್ಯಾಚ್ ಎಬ್ಬಿಸ್ಕೊಟ್ಟು ಔಟ್ ಆಗ್ತಾರೆ. ಅದು ಆದ್ಮ್ಯಾಗ ಜುರುಲ್ ಅವ್ರು ಬರ್ತಾರೆ. ಅವರು ಮಾತ್ರ ಬ್ಯಾಟಿಂಗ್ ಏಕ್ ನಂಬರ್ ರೀ. ಅವರು ಬಂದು ಒಂದು 18 ರನ್ ಹೊಡೆದು ಔಟ್ ಆಗ್ತಾರೆ. ಔಟ್ ಆದ್ಮ್ಯಾಗ ಆಮೇಲೆ ಪರಾಗ್ ಬರ್ತಾರೆ. ರಿಯಾನ್ ಪರಾಗ್ ಮತ್ತು ಯಶಸ್ವಿ ಜೈಸ್ವಾಲ್ ಅವರು ಮ್ಯಾಚ್ ಫಿನಿಶ್ ಮಾಡ್ಕೊಂಡು 8 ವಿಕೆಟ್ಲಿ ಗೆಲುವು ಸಾಧಿಸ್ತಾರೆ. 12 ಓವರ್ 1 ಬಾಲಲ್ಲಿ 128 ರನ್ ಹೊಡೆದು ತಮ್ಮ ತಂಡಕ್ಕೆ ಜಯ ತಂದು ಕೊಡ್ತಾರೆ. ಅಂದ್ರು ಇದ್ರೊಳಗು ಯಂಗ್ ಪ್ಲೇಯರ್ ಅದಾರಿ. ವೈಭವ್ ಸೂರ್ಯವಂಶಿ ಅವ್ರ ಆಟ ಮೆಚ್ಚಲೇಬೇಕು ನಾವು. ಯಾಕಂದ್ರೆ ಇನ್ನೂ ಸಣ್ಣ ಹುಡುಗರೇ ಅವ. ಯಾವ ಥರ ಹೊಡಿತಾನೆ ಬ್ಯಾಟಿಂಗ್. ಈ ಕಡೆ ಹೆನ್ರಿಗೆ ಹೊಡಿತಾನೆ, ಕೊಂಬೋಜಿಗೆ ಹೊಡಿತಾನೆ, ಬಂದವರಿಗೆಲ್ಲ ಹೊಡಿತಾನ. ಅಂದ್ರು 50 ರನ್ ಹೊಡೆದ್ರಿ. ಅಂದ್ರು ಮ್ಯಾಚ್ ಇವತ್ತಷ್ಟು ಇಂಟ್ರೆಸ್ಟ್ ಇರಲಿಲ್ಲ. ಬಟ್ ವೈಭವ್ ಸೂರ್ಯವಂಶಿ ಅವ್ರ ಬ್ಯಾಟಿಂಗ್ ಅಂತೂ ಸೂಪರ್ ಆಗಿತ್ರಿ. ಆದ್ರೆ ಇವರು ನಿನ್ನೆಂಗ ಸೆಕೆಂಡ್ ಬ್ಯಾಟಿಂಗ್ ಭಾಳ ಡೇಂಜರ್. ಸೂರ್ಯವಂಶಿ ಅವರು ತುಂಬ ಚೆನ್ನಾಗಿ ಅದ್ಭುತ ಬ್ಯಾಟಿಂಗ್ ರೀ ಅವ್ರದ್ದು. ಅವ್ರ ಬ್ಯಾಟಿಂಗ್ ನಮ್ದೊಂದು ಸೆಲ್ಯೂಟ್ ಇರಲಿ ರೀ. ಈಗ ನಿನ್ನೆ 2 ಮ್ಯಾಚ್ ಏನಿದಲ್ಲ, ಇದು 3ನೇ ಮ್ಯಾಚ್ ರೀ ಇವತ್ತು. ನಿನ್ನೆ 2 ಮ್ಯಾಚ್, ಇವತ್ತು 3ನೇ ಮ್ಯಾಚ್ ರೀ. 3 ಸೆಕೆಂಡ್ ಬ್ಯಾಟಿಂಗೇ ಗೆದ್ದಾವ್ರಿ. ಯಾರು ಬ್ಯಾಟಿಂಗ್ ಆಡೋದಿದ್ರೆ ತಲೆ ಆಗ್ತಾವ್ರಿ. ಏನಪ್ಪ ಅಂದ್ರೆ ಸೆಕೆಂಡ್ ಬ್ಯಾಟಿಂಗ್ ಗೆದ್ದಾವತ್ತು ಹೇಳಿ ಕಿಶನ್ ನೀವೇನರೇ ರೊಕ್ಕ ಹಚ್ಚಿದ್ರೆ ಸೋಲ್ತೀರಿ. ರೊಕ್ಕ ಹಚ್ಚಕ್ಕೆ ಹೋಗ್ಬೇಡ್ರಿ. ಅದೇನು ಮ್ಯಾಚ್ ಐತ್ರಿ ಅದು. ಸುಮ್ಮನೆ ಯಾವಾಗ ಕಡೆ ಹೊಳತೈತಿ ಹೇಳಕ್ಕೆ ಬರಲ್ರಿ. ಮ್ಯಾಚ್ ಐತ್ರಿ ಅದೊಂದು. ಅದಕ್ಕೋಸ್ಕರ ಹೇಳಾಕ್ತೀನಿ, ನೀವು ಬೆಟ್ಟಿಂಗ್ ಅದು ಆಡಕ್ಕೆ ಹೋಗ್ಬೇಡ್ರಿ. ಬರೀ ಮ್ಯಾಚ್ ನೋಡಿ ಖುಷಿ ಪಡ್ರಿ. ನಿಮ್ಗೆ ಈಗಲಾದ್ರೂ ಹೇಳಕತ್ತೀನಿ, ಮ್ಯಾಚ್ ನೋಡಿ ಖುಷಿ ಪಡ್ರಿ. ನೋಡಮ್ರಿ, ಮತ್ತು ನಾಳೆ ಪಂಜಾಬ್ ಮತ್ತು ಗುಜರಾತ್ ರಿವ್ಯೂ ಒಳಗೆ ಸಿಗೋಮು. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಗುಡ್ ನೈಟ್, ಸ್ವೀಟ್ ಡ್ರೀಮ್.